ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ಓಕೆನಾ? ಒಂದು ನಿಮಿಷ ಇರು. ತಗೋ ಬಿಸಿ ಬಿಸಿ ಕಾಫಿ. ನೀವು ಕುಡಿರಿ ಯಜಮಾನ್ರೆ. ಪಾರು, ನೀನು ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಆದ್ರೆ ಸಾರ್ಥಿ ಮಾಡಿರೋ ಈ ಕಾಫಿ ಕೂಡ ಸಖತ್ತಾಗಿದೆ. ಎಷ್ಟು ಹಿತ ಅನಿಸ್ತದೆ ಗೊತ್ತಾ? ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ವಾ? ಪಾರು, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅನಿಸ್ತದೆ ಗೊತ್ತಾ? ಗೊತ್ತಲ್ಲ, ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತಿರೋಳ್ಗೆ ಎಲ್ಲಿಗೆ ಅಂತ ಪ್ರಶ್ನೆನಾ? ಓ, ನಾನು ಹೇಳ್ತಾ ಇರೋದೇ ಬೇರೆ ಪಾರು. ಅದೇನು ಅಂತ ಹೇಳಿ ಪುಣ್ಯ ಕಟ್ಕೊಳ್ತಿರೋದವ್ರೆ. ಪಾರು, ಮದ್ವೆ ಆದ್ಮೇಲೆ ನಾವೆಲ್ಲೂ ಹನಿಮೂನಿಗೆ ಹೋಗ್ಲಿಲ್ಲ ಅಲ್ವಾ? ಇವಾಗ ಈ ಆಟೋ, ಈ ತಂಪಾದ ಗಾಡಿ, ಈ ಪ್ರಯಾಣ, ಜೊತೆಗೆ ನಿನ್ ಜೊತೆಗೆ ನಾನು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಹನಿಮೂನಿಗೆ ಹೋಗ್ತಾ ಇದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ. ಯಜಮಾನ್ರೆ ಸಾಕ್ ಸುಮ್ನಿರಿ, ನನಗೆ ನಾಚಿಕೆ ಆಗ್ತಿದೆ. ಹೌದಾ? ಇಲ್ಲಿ ತೋರ್ಸು ನಾಚಿಕೆನ, ಮುತ್ಕೊಟ್ಟು ಓಡಿಸ್ಬಿಡ್ತೀನಿ. ಯಜಮಾನ್ರೆ ಯಜಮಾನ್ರೆ, ನಾವು ಊರ್ ತಲುಪೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಮಲ್ಗಿದ್ದು ಬೆಳಗಿನ ಜಾವನೇ ನಾವು ಕಾಡಿಗೆ ಹೊರಡ್ಬೇಕು, ಸರಿನಾ? ಓಕೆ ಮೇಡಮ್. ಸರಿ, ಹೊರಡೋಣ. ಲೋಟ ಕೊಡು. ರಘು, ಆದಿ ಆಟೋ ಕಾಣಿಸ್ತಿಲ್ಲ, ಅಷ್ಟು ಬೇಗ ಕೆಲ್ಸಕ್ಕೆ ಹೊರಟ್ಬಿಟ್ನಾ? ಹೊರಟೋಗಿದ್ದಾನೆ ಅನ್ಸುತ್ತೆ. ಅಖಿಲ, ಮನುಷ್ಯನಿಗೆ ಬೆಳಿಬೇಕು ಅನ್ನೋ ಹಠ ಹುಟ್ಟುಬಿಟ್ರೆ ಅದ್ರ ಜೊತೆಗೆ ಅವಸರನೂ ಹುಟ್ಟುಬಿಡುತ್ತೆ. ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅನ್ನೋ ಅವಸರ, ಆ ಅವಸರಕ್ಕೆ ಬಿದ್ದು ಅವನು ಸರಿಯಾಗಿ ವಿಶ್ರಾಂತಿ ತಗೊಳ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ. ಹನುಮಂತು, ಆದಿತ್ಯ ಇಷ್ಟು ಬೇಗ ಕೆಲಸಕ್ಕೆ ಕೊಟ್ಟೋದ್ನಾ? ಅಲ್ಲ, ನೀನಾದ್ರೂ ಸ್ವಲ್ಪ ಅವ್ನು ತಿಳಿ ಹೇಳ್ಬಾರ್ದಾ? ಕೆಲಸ ಸಾಧನೆ ಅಷ್ಟೇ ಮುಖ್ಯ ಅಲ್ಲ, ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಅವರೇ, ದೊಡ್ಡ ಯಜಮಾನ್ರು ಇವತ್ತು ಆಟೋ ತಗೊಂಡು ಕೆಲ್ಸಕ್ಕೆ ಹೋಗಿಲ್ಲ, ಪಾರ್ವತಿ ಜೊತೆ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಸಿನಿಮಾಕ್ಕ, ಶಾಪಿಂಗಿಗ, ಇಲ್ಲ ದೇವಸ್ಥಾನಕ್ಕ? ಇಲ್ಲ ಮೊರೆ, ನಮ್ಮ ಹಳ್ಳಿಗೆ. ಹಳ್ಳಿಗ? ನಮ್ಮ ಪಾರ್ವತಿ ಹುಟ್ಟಿ ಬೆಳೆದ ಹಳ್ಳಿಗೆ. ಈಗ ಯಾಕೆ ಅಲ್ಲಿಗೆ ಹೋದ್ರು? ಏನಾದ್ರೂ ಫಂಕ್ಷನ್ ಇದೆಯಾ? ಇಲ್ಲ ಮೊರೆ, ಪಾರ್ವತಿ ಹಳ್ಳಿ ನೋಡ್ಬೇಕು ಅಂತ ಆಸೆ ಪಟ್ಲಂತೆ, ಅದಕ್ಕೆ ಬಸ್ರಿ ಬೈಕೆ ಅಲ್ವಾ ಅಂತ ದೊಡ್ಡ ಯಜಮಾನರು ಕರ್ಕೊಂಡೋಗಿದ್ದಾರೆ. ತುಂಬಿದ ಬಸ್ರಿ, ಹೆರಿಗೆ ದಿನ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ಅಷ್ಟು ದೂರದ ಹಳ್ಳಿಗೆ ಪ್ರಯಾಣ ಮಾಡ್ಬೇಕು ಅನ್ನೋದು ಅದು ಎಂಥ ಬಸ್ರಿ ಬೈಕೇನಪ್ಪ? ಅದು ಆಟೋದಲ್ಲಿ ಕರ್ಕೊಂಡು ಹೋಗಕ್ಕೆ ಅವನಿಗಾದ್ರೂ ಬುದ್ಧಿ ಬೇಡ್ವಾ? ಅವರಿಬ್ರು ಮನೆಯಿಂದ ಹೊರಗಿದ್ದಾರೆ ಅನ್ನೋ ಕಾರಣಕ್ಕೆ ಇಬ್ರನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೇಗೆ?
ಗೊತ್ತಾಗೋದ್ ಬೇಡವಾ ಹನುಮಂತು? ಆ ಬಸ್ರಿ ಹುಡುಗಿನ ಆಟೋದಲ್ಲಿ ಕರ್ಕೊಂಡು ಹೋಗಕ್ಕೆ ಅದ್ ಹೇಗ್ ಬಿಟ್ಟೆ? ಹೇಗ್ ಒಪ್ಕೊಂಡೆ? ದೊಡ್ಡ ಯಜಮಾನ್ರು ನಂಬಿಕೆ ಮೇಲೆ ಅಮ್ಮವ್ರೆ. ನಿನಗೆ ಮಗಳ ಮೇಲಿನ ಕಾಳಜಿಗಿಂತ ದೊಡ್ಡ ಯಜಮಾನ್ರ ಮೇಲಿರೋ ನಂಬಿಕೆನೇ ದೊಡ್ಡದಾಗೋಯ್ತಾ? ಏನ್ ಮನುಷ್ಯ ಕಣಯ್ಯ ನೀನು? ಅಲ್ಲ, ಅವ್ರು ಹೀಗೆ ಹೋಗ್ತಿದಾರಂತ ನನಗಾದ್ರೂ ಇನ್ಫಾರ್ಮ್ ಮಾಡಬಾರ್ದಾ? ಅವರು ಆಟೋನಲ್ಲಿ ಹೋಗೋದನ್ನ ನಾನು ತಡೀತಿದ್ದೆ. ಸರಿ, ಎಷ್ಟೊತ್ತಿಗೆ ಹೋದ್ರು? ರಾತ್ರಿನೇ ಹೋದ್ರು ಅಪ್ಪ ಅವ್ರೆ. ರಾತ್ರಿನಾ? ನಾನು ಹೇಳ್ದೆ ಇನ್ನಿಲ್ದಂಗೆ ರಾತ್ರಿ ಪ್ರಯಾಣ ಬೇಡ ಅಂತ. ಆದರೆ ನನ್ನ ಮಾತ ಕೇಳಲಿಲ್ಲ ಅವರು. ಆಟೋದಲ್ಲಿ ಹೋಗ್ತೀನಿ ಅಂದಾಗ ನಾನು ಬೇಡ ಅಂದೆ. ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗಿ ಅಂತ ಹೇಳಿದೆ. ಆದರೆ ಅವರು ಬಸ್ಸಲ್ಲಿ ಹೋದರೆ ಮಧ್ಯರಾತ್ರಿಗೆ ಹಳ್ಳಿ ತಲುಪ್ತೀವಿ, ಅಲ್ಲಿಂದ ಮನೆ ತುಂಬ ದೂರ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ, ಅದೇ ನಮ್ಮದೇ ಗಾಡಿ ಇದ್ದರೆ ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಆಟೋದಲ್ಲಿ ಹೋದರು ಅಪ್ಪವ್ರೆ. ದೊಡ್ಡ ಯಜಮಾನರು ಪಾರ್ವತಿ ಜೊತೆಲಿದ್ರೆ 100 ಆನೆ ಬಲ ಇದ್ದಂಗೆ. ಹಾಗಾಗಿ ಏನು ಹೆದರಿಕೆ ಇರಲ್ಲ ಅಂತ ನಾನು ಕಳಿಸ್ಕೊಟ್ಟೆ. ಆದರೆ ನಿಮ್ಮ ಮನಸ್ಸಿಗೆ ಇಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಾಗಲಿಲ್ಲ ಅಮ್ಮವ್ರೆ. ನನ್ನ ಕ್ಷಮಿಸ್ಬಿಡಿ. ಆದರೂ ಅವನು ನಮ್ಮ ಮನೆ ಕಾರುಗಳನ್ನ ಅವನ ಗಾಡಿ ಅಂತ ಅಂದ್ಕೊಳ್ಳೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ಪಾಪ ಪಾರ್ವತಿ ರಾತ್ರಿ ಎಲ್ಲ ಆಟೋದಲ್ಲಿ ಕೂತ್ಕೊಂಡು ಅದು ಹೇಗೆ ಪ್ರಯಾಣ ಮಾಡಿದ್ಲೋ. ಹೋಗ್ಲಿ, ಊರಿಗೆ ಹೋಗಿ ತಲುಪಿದ ಮೇಲೆ ಸೇಫಾಗಿ ತಲುಪಿದ್ವಿ ಅಂತ ಫೋನ್ ಮಾಡಿದ್ರಾ? ಪಾರ್ವತಿ ಹೇಗಿದ್ದಾಳಂತೆ? ಅವರಿಬ್ರು ತಿಂಡಿ ತಿಂದ್ರಂತ? ಅಲ್ಲ, ಪಾರ್ವತಿ ಈಗಿರೋ ಪರಿಸ್ಥಿತಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಅನುಕೂಲನೂ ಇದೆಯಂತ? ಇಲ್ಲಿ ಇಷ್ಟಲ್ಲದೆ ಇದ್ದರೂ ನಮ್ಮ ಹಳ್ಳಿಲಿ ಎಲ್ಲ ವ್ಯವಸ್ಥೆ ತಕ್ಕಮಟ್ಟಿಗಿದೆ. ಊರು ತಲುಪಿದ ಕೂಡಲೇ ಫೋನ್ ಮಾಡಿದ್ರು. ಏನು ತೊಂದರೆ ಇಲ್ವಂತೆ. ಅದು ನೆಟ್ವರ್ಕು ಸರಿಯಾಗಿ ಸಿಗಲಿಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ನೀವೇನು ಚಿಂತೆ ಮಾಡೋದು ಬೇಡ ಅಮ್ಮವ್ರೆ. ಎಷ್ಟು ದಿನದ ಮಟ್ಟಿಗೆ ಹೋಗಿರೋದು? ವಾಪಸ್ ಯಾವಾಗ ಬರೋದು? 2 ದಿನ ಆಗುತ್ತೆ ಅಂತಂದ್ರು. ನಾಳೆ ರಾತ್ರಿನೋ ಇಲ್ಲ ನಾಡದ್ದು ಮಧ್ಯಾಹ್ನನೋ ಬಂದ್ಬಿಡ್ಬೋದು. ಏನು, ನಾಳೆ ರಾತ್ರಿವರೆಗೂ ಹಳ್ಳಿಲೇ ಇರ್ತಾಳ? ಮತ್ತೆ ಆಟೋದಲ್ಲಿ ಕೂತ್ಕೊಂಡು ಇಷ್ಟು ದೂರ ಪ್ರಯಾಣ ಬೇರೆ ಮಾಡಬೇಕು? ದೇವ್ರೆ, ನನ್ನ ಮಗ, ಸೊಸೆ, ಅವಳ ಹೊಟ್ಟೆಲಿರೋ ಮೊಮ್ಮಗು ಎಲ್ಲರೂ ಸೇಫ್ ಆಗಿ ಮನೆ ತಲುಪೋ ಹಾಗೆ ಮಾಡಪ್ಪ. ಅವ್ರಿಗೇನು ತೊಂದರೆ ಆಗದೆ ಇರ್ಲಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.